ನಮಸ್ಕಾರ ರೀಪ ಎಲ್ಲರಿಗೂ. ಪುರಸಭೆ ವ್ಯಾಪ್ತಿ ಒಳಗಿನ ವಿವಿಧ ಅಭಿವೃದ್ಧಿ ಕಾಮಗಾರಿ ಸಲುವಾಗಿ ಅಂಬಿರಾವ್ ಪಾಟೀಲ್ ಘಟಪ್ರಭಾಕ್ಕೆ ದಿಢೀರ್ ಅಂತ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟ ಮೇಲೆ ಏನೇನು ಅಲ್ಲಿ ಉದ್ಘಾಟನೆ ಮಾಡ್ತಾರೆ ಗೊತ್ತೈತೇನ್ರಿ. ಬಹುದಿನಗಳ ಶಿಕ್ಷಣಕ್ಕಾಗಿ ಎಷ್ಟೋ ಜನ, ಎಷ್ಟೋ ಮಕ್ಕಳು, ಎಷ್ಟೋ ಪಾಲಕರು ಭಾಳ ಚಿಂತೆಗೀಡಾಗಿದ್ದಂಥ ಅನೇಕ ಶೈಕ್ಷಣಿಕ ಕ್ರಾಂತಿಯ ಕಾರ್ಯಕ್ರಮಗಳನ್ನು ಅಂಬಿರಾವ್ ಪಾಟೀಲ್ ಬಂದು ಉದ್ಘಾಟನೆ ಮಾಡ್ತಾರೆ. ಮಲ್ಲಾಪುರ PG ಕನ್ನಡ ಶಾಲೆಯಲ್ಲಿ ನೂತನವಾಗಿ ಕಟ್ಟಡ ಕಟ್ಟಿದಂಥ ಅದನ್ನು ಉದ್ಘಾಟನೆ ಮಾಡ್ತಾರೆ. ಮುರಾರ್ಜಿ ಶಾಲೆಗೆ ಬಂದು ಅಲ್ಲಿ ಒಂದು ಲ್ಯಾಬ್, ಒಂದು ವಿಜ್ಞಾನ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಸವಲತ್ತುಗಳನ್ನು ಹೊಂದಿದಂಥ ಸಲಕರಣೆಗಳ ಲ್ಯಾಬನ್ನು ಉದ್ಘಾಟನೆ ಮಾಡ್ತಾರೆ. ಅದೇ ರೀತಿ ಮಂದಿರಗಳಿಗೂ ಭೇಟಿ ಕೊಡ್ತಾರೆ. ನೂತನ ಗ್ರಾಮ ಪಂಚಾಯಿತಿ ಮತ್ತು ನೂತನ ಪುರಸಭೆಯ ನೂತನ ಕಟ್ಟಡದ ವಿನ್ಯಾಸ ಹೇಗೆ ಮಾಡಬೇಕು, ಯಾವ ರೀತಿ ಕಟ್ಟಡ ಆದ್ರೆ ಇನ್ನು ಪುರಸಭೆ ಆಗೈತಿ, ಇದು ನಾಳೆ ನಗರಸಭೆ ಆಗೋದು, ನಾಳೆ ಮಹಾನಗರ ಪಾಲಿಕೆನೂ ಆಗಬಹುದು ರೀ. ಅಷ್ಟು ದಿಢೀರ್ ದೈನಂದಿನವಾಗಿ ಘಟಪ್ರಭಾ ಬೆಳೆಯಾಕತ್ತೈತ್ರಿ. ಎಲ್ಲಿ ನೋಡಿದಲ್ಲಿ ಬಂಗ್ಲೆಗಳು ಆಗಾಕತ್ತಾವು. ಪ್ರತಿಯೊಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸುವ ಸಲುವಾಗಿ ಅಂಬಿರಾವ್ ಪಾಟೀಲ್ ಭಾಳ ಚಿಂತೆ ವ್ಯಕ್ತಪಡಿಸಿ ಇಲ್ಲಿ ದಿಢೀರ್ ಭೇಟಿ ಕೊಟ್ಟು ಈ ಎಲ್ಲ ವಿವಿಧ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸ್ತಾರೆ. ಯಾಕಂದರೆ ಈಗ ಪುರಸಭೆ ಮೊದಲನೇದಾಗಿ ಈಗ ಪುರಸಭೆಗೆ ಬೇಕಾಗಿರೋದು ಮಾಸ್ಟರ್ ಪ್ಲ್ಯಾನ್ ಅಂದರೆ ಏನು? ಜನಜಂಗುಳಿ ನೋಡಿದಿರಿ, ಪೇಟೆಗೆ ಎಷ್ಟೈತಿ? ಒಂದು ಕಬ್ಬಿನ ಗಾಡಿ ಬಂತಂದ್ರೆ ಆಂಬ್ಯುಲೆನ್ಸ್ ಹೋಗಂಗಿಲ್ಲ, ಆಂಬ್ಯುಲೆನ್ಸ್ ಹೋಗಾಕೈತಂದ್ರೆ ಕಬ್ಬಿನ ಗಾಡಿ ಅಡ್ಡ ಬರ್ತೈತಿ. ಜನಜಂಗುಳಿಂದ ನೂರಾರು ಮೋಟರ್ ಸೈಕಲ್ಗಳು ನಿಂದಿರ್ತಾವೆ ರೀ. 5 ನಿಮಿಷ ಒಂದು ಸಲ ಏನಾದರೂ ಟ್ರಾಫಿಕ್ ಜಾಮ್ ಆತಂದ್ರೆ ಈ ಕಡೆ 1000 ಗಾಡಿ ನಿಂದಿರ್ತಾವೆ. ಇದರ ಬಗ್ಗೆನೂ ಸಹಿತ ವಿಶೇಷ ಚಿಂತೆ ವ್ಯಕ್ತಪಡಿಸಿದ ಅಂಬಿರಾವ್ ಪಾಟೀಲ್ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಿಂದ ಹಿಡಿದು ಮಲ್ಲಾಪುರವರೆಗೆ ರಸ್ತೆ ಮಾಡುವಗೋಸ್ಕರ ಡಿವೈಡರ್ ಹಾಕಿ ಇನ್ನು ಅಗಲೀಕರಣ ಪ್ರಾರಂಭ ಆಗೋದ್ರಲ್ಲಿ ಹೇಳ್ತಾ ಇದ್ದಾರೆ ರೀ. ಅದು ಭಾಳ ಅವಶ್ಯಕತೆ ಐತಲ್ರಿ ಘಟಪ್ರಭಾ ಜನತೆಗೆ. ಪ್ಯಾಟ್ಯಾಗ ಹೋಗೋದು 2 ತ್ರಾಸ ಐತಿ ನೋಡಿರಿಲ್ಲೋ. ಅದರ ಸಲುವಾಗಿ ಇವತ್ತು ಭಾಳ ಅಂಬಿರಾವ್ ಪಾಟೀಲ್ ಮೇಲೆ ಒತ್ತಡ ಬರಾಕತ್ತೈತಿ. ಸ್ಥಳೀಯ ಶಾಸಕ ರಮೇಶ್ ಜಾರಕಿಹೊಳಿ ವಿಶೇಷ ಮುತುವರ್ಜಿ ವಹಿಸಿ ಒಂದು ವಿಡಿಯೋ ಮಾಡಿದ್ರು ಈ ಹಿಂದಕಲೇ ತಕ್ಷಣ ಮಾಸ್ಟರ್ ಪ್ಲ್ಯಾನ್ ಆಗ್ಬೇಕಂಥೇಳಿ. ಅದು ಕಾರ್ಯರೂಪ ಸಲುವಾಗಿ ಇನ್ನು ಸಂಬಂಧಪಟ್ಟ ಇಲಾಖೆಗಳ ಅನುಮತಿಗಾಗಿ ಮಾತ್ರ ಕಾಯಕತ್ತಾರ್ರಿ. ಆ ಅನುಮತಿ ಪತ್ರ ಏನಾದರೂ ಬಂತಂದ್ರೆ ಇನ್ನು ಘಟಪ್ರಭಾ ಇನ್ನು ಸರ್ಕಲ್ದಿಂದ ಮಲ್ಲಾಪುರದ ಕನ್ನಡ ಶಾಲೆ ನೋಡ್ಬೇಕ್ರಿ. ಮೊದಲು ಕಾಣ್ತಿತ್ತು ಗೊತ್ತೈತಿಲ್ರಿ, ಹಳಿ ಮಂದಿ ನೋಡ್ರಿ, ಸರ್ಕಲ್ದಾಗ ನಿತ್ರ ಕನ್ನಡ ಶಾಲೆ ಕಾಣ್ತಿತ್ತು. ಅಂಥ ಘಟಪ್ರಭಾ ಇವತ್ತು ಜಗತ್ತ ಪ್ರಸಿದ್ಧ ಆಗಾಕತ್ತೈತಿ. ಟ್ರಾಫಿಕ್ ಜಾಮ್ದಿಂದ ಮಾತ್ರ ತೊಂದರೆ ಆಗಾಕತ್ತೈತಿ. ಈ ಟ್ರಾಫಿಕ್ ಜಾಮ್ ನಿವಾರಣೆಗೋಸ್ಕರ ಅಂಬಿರಾವ್ ಪಾಟೀಲ್ ವಿಶೇಷ ಕಾಳಜಿ ಮುಖಾಂತರ ಇಲ್ಲಿಯ ಘಟಪ್ರಭಾದ ಗಣ್ಯಮಾನ್ಯರು ಸಹಿತ ಎಲ್ಲರೂ ಇವತ್ತು ನಿನ್ನೆ ಹಾಜರಿದ್ದರಿ ಕಾರ್ಯಕ್ರಮ ಸಲುವಾಗಿ. ಯಾರ್ಯಾರು ಹಾಜರಿದ್ದರ್ರಿ ಅದನ್ನು ನೀವು ಒಂದೇ ಹೆಸರು ಹೇಳ್ಕೊತ ಕೂತ್ರೆ 100 ಹೆಸರು ಹಾಕಾವ್ರಿ. ಅಂಬಿರಾವ್ ಪಾಟೀಲ್ರ ಜೊತೆ ಯಾರ್ಯಾರು ಹಾಜರಿದ್ದರು, ಅನೇಕ ಕಾರ್ಯಕ್ರಮ ಉದ್ಘಾಟನೆ ಸಮಯದಲ್ಲಿ ಯಾರ್ಯಾರು ಉಪಸ್ಥಿತರಿದ್ದರು, ಸಂಪೂರ್ಣ ಇವತ್ತು ದೃಶ್ಯ ತೋರ್ಸಾಕತ್ತನ. ಅದನ್ನು ನೋಡ್ರಿ. ಅಂಬಿರಾವ್ ಪಾಟೀಲ್ ಮಾಡುತ್ತಿರುವ ಈ ಕಾರ್ಯಕ್ಕೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಯೂಟ್ಯೂಬ್ದಾಗ ನಂಬರ್ 1 ಚಾನಲ್ ಫಾಲೋ ಮಾಡಿರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ. ಶ್ರೀ ಗಣಪತಿ ಗುರುಗಳು ವೇದಿಕೆ ಮೇಲೆ ಬರಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು PO ಸಾಹೇಬರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಪ್ರಾರ್ಥನೆಯನ್ನು ನಮ್ಮ ಶಾಲೆ ಮಕ್ಕಳು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾರೆ. ಜಗವೆಲ್ಲ ಒಂದಾಗಿ ಜರಿದರು ಸರಿಯೇ, ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು. ಜಗವೆಲ್ಲ ಮೊಳ ಬಂದಿಲ್ಲ ಬರೀ ಚೆನ್ನಾಗಿರುತ್ತೆ. ಪಾಪೆಲ್ಲ ಬರ್ರಿ, ತಾಪರಲ್ಲ ಬರ್ರಿ, ತಾಪರಲ್ಲ ಬರ್ರಿ, ಎಲ್ಲ ಟೀಚರ್ಸ್ ಎಲ್ಲ ಬರ್ರಿ, ಬರ್ರಿ ಕರ್ಕೊಂಡು ಬರ್ರಿ.
Remote ಇದೆ. It's having a range of 2 to 3 kilometers. So generally ಇದನ್ನ ಡ್ರೋನ್ ಅನ್ನ ಮಕ್ಕಳು ಡ್ರೋನ್ ಟೆಕ್ನಾಲಜಿಕಲಿ ಯೂಸ್ ಮಾಡ್ತಾರೆ. This is not a professional drone. But ಡ್ರೋನ್ ಯಾವ ತರ ಹಾರ್ತದ, ಏನ್ ಟೆಕ್ನಾಲಜಿ ಇದೆ, ಥ್ರಸ್ಟ್ ಅಂದ್ರೆ ಏನು, ಮೋಟರ್ ಪವರ್ ಯಾವ ತರ ವೇರಿ ಮಾಡಿದ್ರೆ ಯಾವ ತರ ಇಫೆಕ್ಟ್ ಆಗುತ್ತೆ, ಲಿಫ್ಟಿಂಗ್ ಕೆಪಾಸಿಟಿ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ, ಇದನ್ನ ಮಕ್ಕಳು ಇದರಲ್ಲಿ ಕಲಿತಾರೆ. ಜೊತೆಗೆ ನಮ್ಮ ಹತ್ರ ಯಾವ CNC ರೌಟರ್ಸ್ ಇದೆ. ಹೌದು ಸರ್ ಚಾನಲ್ ಮಾಡ್ರಿ. ಕನ್ನಡ ಮೀಡಿಯಂ 5 ರೂಮ್ ಮಲಿಕಲಿ ಅದಾವ. ಇಂಗ್ಲಿಷ್ ಮೀಡಿಯಂ 783. ಅದೇ ರೀತಿ ನಮ್ಮ ಮುಳಗಿ ವಲಯದ ಕ್ರಿಯಾಶೀಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ AC ಮನ್ನಿಕೇರಿ ಸರ್ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ಇನ್ನೋರ್ವ ಶಿಕ್ಷಕಿಯರಂತಹ ದಾದಾಬಾಯಿ ಗುರುಮಾತೆ ಅವರ ಮಗಳು ಕೂಡ ಲಾಸ್ಟ್ ಇಯರ್ PSR ಆಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಅದು ಕೂಡ ನಮಗೆ ನಮ್ಮ ಶಾಲೆಗೆ ನಮ್ಮ ಗುರುವೃಂದಕ್ಕೆ ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮ
ಕಂಪೌಂಡ್ ರೈಟ್ ಶೆಡ್ ಇರ್ತದೆ ಶೆಡ್ಡು ನಮ್ದು ವರ್ಜಿ ಕಂಪೌಂಡ್ ಸೀದಾ ಹಂಗೆ ಬರುತ್ತೆ ಈ ಕಡೆ 30 ಫೂಟ್ ರೋಡ್ ಐತೆ ಆ ಕಡೆ 30 ಫೂಟ್ ರೋಡ್ ಐತಿ ರೋಡ್ ಈ ಕಡೆ 30 ಫೂಟ್ ರೋಡ್ ಐತೆ ಇದು 30 ಫೂಟ್ಗೂ